ಅಂತ, ಕೇರ್ಪೇಟೆ ತಾಲೂಕು ಬಂಡಿಹೊಳೆ ಗ್ರಾಮ. ನಾವು 15 ದಿನದ ಹಿಂದೆ ಬೇರೆ ರೀತಿಯ ಫೀಡ್ಗಳನ್ನ ಯೂಸ್ ಮಾಡ್ತಾ ಇತ್ತು. ಚಕ್ಕೆ ಬೂಸ, ಗೋಧಿ ಬೂಸ, ಈ ಎಲ್ಲಾ ರೀತಿನೂ ಯೂಸ್ ಮಾಡ್ತಾ ಇದ್ದೋ. ಈಗ 15 ದಿನ ಆದ್ಮೇಲೆ ನಾವು ಸಮೃದ್ಧಿ ಗೋದ್ರೇಜ್ ಕಂಪ್ನಿಯ ಸಮೃದ್ಧಿ ಫೀಡ್ ನ ಯೂಸ್ ಮಾಡ್ತಾ ಇದ್ದೀವಿ. ನಮಗೆ ಪರವಾಗಿಲ್ಲ, ಎಲ್ಲಾ ರೀತಿ ಹಸುಗಳು ವೆಯ್ಟ್ ಏನು ಲಾಸ್ ಆಗದೇನೆ ಇರೋದು, ಮತ್ತೆ ಹಾಲಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಹಂಗಾಗಿ ನಾವು ಹಾಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಬೇರೆ ರೈತರು ಕೂಡ ಹಾಕ್ಬೋದು, ಏನು ತೊಂದರೆ ಏನಿಲ್ಲ. ನನ್ನ ಹೆಸರು ರಘುಪತಿ ರಾವ್ ಅಂತ. ನಾನು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು. ಅದಾದ್ಮೇಲೆ ನಮ್ಗೊಬ್ರು ಹೇಳಿದ್ರು ಗೋಡ್ರೇಜ್ ಹಿಂಡಿ ಹಾಕಿ ಕಾಯಿಲೆಗಳು ಕಡಿಮೆ ಆಗುತ್ತೆ. ಅದ್ರ ಮೇಲೆ ಒಂದು 8 ವರ್ಷದಿಂದ ಗೋಡ್ರೇಜ್ ಹಿಂಡಿಗಳನ್ನು ಹಾಕ್ತಾ ಇದ್ವಿ. ಅದ್ರ ಮೇಲೆ ಯಾವುದೇ ಕಾಯಿಲೆಗಳಾಗ್ಲಿ, ಹೆಚ್ಚಿನ ಭಾವ ಆಗ್ಲಿ, ಅವುಗಳ ಮೈಯಲ್ಲಿ ದರ್ದು ಬೀಳೋದಾಗ್ಲಿ, ಯಾವುದೇ ಕಾಯಿಲೆಗಳು ಗೋಡ್ರೇಜ್ ಹಿಂಡಿಯಿಂದ ಈ ತನಕ ಬರ್ತಿಲ್ಲ. ಮೊದಲು ನನಗೆ ಒಂದು 55-57 ಲೀಟರ್ ಹಾಲು ಬರ್ತಾ ಇತ್ತು 7 ದನದಲ್ಲಿ. ಇವಾಗ 68ರಿಂದ 70 ಲೀಟರ್ ಹಾಲು ಬರ್ತದೆ. ಗೋಡ್ರೇಜ್ ಹಿಂಡಿಯಿಂದ ಖಂಡಿತ ಯಾವುದೇ ಕಾಯಿಲೆಗಳಾಗ್ಲಿ ಯಾವುದು ಬರುವುದಿಲ್ಲ ಅನ್ನೋದಕ್ಕೆ ನಾವು ಗ್ಯಾರಂಟಿ ಕೊಡ್ಬೋದು. ರಾಕೇಶ್ ಅಂತ, ನಾವು ಅರಸೀಕೆರೆ ತಾಲೂಕು ಜಯಸಿಪುರ ಗ್ರಾಮದಲ್ಲಿ ವಾಸವಾಗಿದ್ದೀವಿ. ನಾವು ಒಂದು 15 ವರ್ಷದಿಂದ ಅಷ್ಟು ಸಾಕ್ತಿದ್ದು. ಮುಂಚೆ ಬೇರೆ ಪ್ರಾಡಕ್ಟ್ ಎಲ್ಲ ಆಗ್ತಾ ಹಾಲು ಎಷ್ಟೇ ಹಾಕಿದ್ರು ಇಳುವರಿ ಬರ್ತಾನೆ ಇರಲಿಲ್ಲ, ನಮಗೆ ಲಾಸ್ ಆಗ್ತಾ ಇತ್ತು. ಹಾಲು ಜಾಸ್ತಿ ಕೊಡ್ತಿರಲಿಲ್ಲ. ಈಗ ಗೋದ್ರೆ ಸಮೃದ್ಧಿ ಹಾಕೊಂಡು ಹಾಲು ಇಳುವರಿ ಜಾಸ್ತಿ ಆಗಿದೆ, ಫುಲ್ ಚೆನ್ನಾಗಿದೆ ಅಷ್ಟೇ.